ಪಂಚಾಯತ್ ಚುನಾವಣೆ ಮತ ಎಣಿಕೆ ಆರಂಭ. ಬಿಗ್ ಅಪ್ಡೇಟ್ ನಾವು. ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಅಕೌಂಟ್ ಓಪನ್. ವೆರಿ ನೈಸ್, ಇಂಟ್ರೆಸ್ಟಿಂಗ್. ಬಂಗಾಳದ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಶುಭಾರಂಭ. ಬಟ್ ನೆನಪಿರಲಿ, ಅಂಚೆ ಮತಗಳು ಯಾವುದ್ಯಾವುದಕ್ಕೂ ಸಾಲೋದಿಲ್ಲ, ಏನೇನೂ ಅಲ್ಲ. ಏನು ಅಂಚೆ ಮತ ಅಂದರೆ ಎಷ್ಟು ಬಂದಿರುತ್ತೆ ನಿಮಗೆ? ಅಬ್ಬಬ್ಬ ಅಂದರೆ 100, 1000, 2000, 3000, 4, ದಟ್ಸ್ ಆಲ್, ನಾಟ್ ಮೋರ್ ದೆನ್ ದಟ್. ಅಂಚೆ ಮತಗಳಲ್ಲಿ ಮುನ್ನಡೆ ಪಡೆದುಕೊಳ್ಳೋದಿದೆಯಲ್ಲ, ಅದು ಯಾವುದೇ ಪಾರ್ಟಿಗಾಗಿರ್ಬೋದು, ಅದು ತೃಣಮೂಲ ಕಾಂಗ್ರೆಸ್ಗಾಗಿರ್ಬೋದು, ಅಥವಾ ಅದು ಭಾರತೀಯ ಜನತಾ ಪಕ್ಷಕ್ಕಾಗಿರ್ಬೋದು, ಅಥವಾ ಕಾಂಗ್ರೆಸ್ಗಾಗಿರ್ಬೋದು, ಯಾವ ಪಾರ್ಟಿಗೂ ಒಂದು ಶುಭಾರಂಭ ಅನ್ನೋದನ್ನು ನಾವು ಬಾಯಿ ಮಾತಿನಲ್ಲಿ, ಇನ್ಫ್ಯಾಕ್ಟ್ ಅದು ಟೆಲಿವಿಷನ್ನ ಕ್ಲೀಶೆ ಅಂತ ಕರಿತೀನಿ ನಾನು, ಆ ಟೆಲಿವಿಷನ್ನ ಕ್ಲೀಶೆಯಲ್ಲಿ ಹೇಳ್ಬೋದು ಹೊರತುಪಡಿಸಿದ್ರೆ ಅಯ್ಯೋಯ್ಯೋ ಇದೇನೆ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಅದು ಟ್ರೆಂಡ್ ಸೆಟ್ಟರ್ಸ್ ಅಂತೂ ಖಂಡಿತವಾಗ್ಲೂ ಕೂಡ ಅಲ್ವೇ ಅಲ್ಲ. ಟ್ರೆಂಡ್ ಸೆಟ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ, ನಿಮಗೂ ಗೊತ್ತಿರೋ ವಿಷಯನೇ. ಯಾಕಂದರೆ ಕಳೆದ ಹಲವು ದಶಕಗಳಿಂದ ಹಲವು ಚುನಾವಣೆಗಳನ್ನು ನೋಡ್ಕೊಂಡು ಬಂದಿರೋರು ನೀವು ಕೂಡ. ಹಾಗಾಗಿ ಮತ್ತೆ ಹೇಳ್ಬಿಡ್ತೀನಿ, ಟ್ರೆಂಡ್ ಸೆಟ್ಟಿಂಗ್ ವಿಲ್ ಸ್ಟಾರ್ಟ್ ಓನ್ಲಿ ರೈಟ್ ಆಫ್ಟರ್ 15 to 20 minutes ಆರ್ ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್. ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ವೆಸ್ಟ್ ಬೆಂಗಾಲ್ದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ತೃಣಮೂಲ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಥರದಲ್ಲಿದೆ. ಕೇರಳದ ಕೆಂಪುಕೋಟೆಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತಾ ಇದೆ. ಅಂಚೆ ಮತಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಈಗಾಗಲೇ ಸಿಕ್ಕಿದೆ. ಅಂಚೆ ಮತ ತುಂಬ ಎಕ್ಸೈಟ್ ಆಗೋದು ಬೇಡ, ಅಥವಾ ಇದೇ ಟ್ರೆಂಡ್ ಅಂತ ಹೇಳೋದು ಬೇಡ. ಆದರೂ ಕೂಡ ಒಂದು ಸ್ವಲ್ಪ ನಿಧಾನಿಸೋಣ. 15 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳಲ್ಲಿ LDFಗೆ ಮುನ್ನಡೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. 8 ಕ್ಷೇತ್ರಗಳಲ್ಲಿ LDF ಮುನ್ನಡೆ ಅಂತ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ಗಳಲ್ಲಿ LDF ಆಲ್ಮೋಸ್ಟ್ ಟ್ರೈಲಿಂಗ್ ಬಿಹೈಂಡ್ ಟು UDF ಅನ್ನೋ ಥರದಲ್ಲಿತ್ತು. ಅಂದರೆ ತುಂಬ ಏನಿರಲಿಲ್ಲ, ಕೆಲವರು ಒಂದು 65 ಕೊಟ್ಟಿದ್ರೆ UDFಗೆ ಒಂದು 75 ಕೊಟ್ಟಿದ್ರು. ಆದರೆ ಇಲ್ಲಿ ನಮಗೆ ಸಿಗ್ತಾ ಇರೋ ಅಪ್ಡೇಟ್ ಪ್ರಕಾರ, ಮಾಹಿತಿಯ ಪ್ರಕಾರ 8 ಕ್ಷೇತ್ರಗಳಲ್ಲಿ LDF ಏನಿದೆ ಅದು ಮುನ್ನಡೆಯನ್ನು ಪಡೆದುಕೊಂಡು ಸಾಗ್ತಾ ಇದೆ. ಲೆಟ್ ಮಿ ಕಮ್ ಬ್ಯಾಕ್ ಟು ದಿ ಟಾಪಿಕ್ ಒನ್ಸ್ ಅಗೇನ್. ವೆಸ್ಟ್ ಬೆಂಗಾಲ್ ಇಟ್ ಈಸ್ ಗೋಯಿಂಗ್ ಟು ಬಿ ತೃಣಮೂಲ್ ಕಾಂಗ್ರೆಸ್ ದೀದಿ ವರ್ಸಸ್ ಬಿಜೆಪಿ, ಆ್ಯಂಡ್ ತಮಿಳ್ನಾಡು ಇಟ್ಸ್ ಗೋಯಿಂಗ್ ಟು ಬಿ DMK ವರ್ಸಸ್ ಅಣ್ಣಾ DMK ಪ್ಲಸ್ ಯಾರು? ಬಿಜೆಪಿ. ಸೊ DMKಗೆ ಅಂತ ಬಂದಾಗ ಯಾರಿದ್ದಾರೆ? DMKಗೆ ಅಂತ ಬಂದಾಗ ಲೆಫ್ಟ್ ಪಾರ್ಟೀಸಿಂದ ಹಿಡಿದು ಕಾಂಗ್ರೆಸ್ಸಿಂದ ಹಿಡಿದು ಹಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ತಮಿಳ್ನಾಡಿನಲ್ಲಿ ಬಿಜೆಪಿ ವಿಷಯಕ್ಕೆ ಬಂದಾಗ, ಅಥವಾ ಅಣ್ಣಾ DMK ವಿಷಯಕ್ಕೆ ಬಂದಾಗ, ಅಣ್ಣಾ DMKಯ ಜೊತೆಗೆ ಮಾವಿನಹಣ್ಣು ಪಕ್ಷ, ಮಾವಿನಹಣ್ಣು ಪಕ್ಷದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಇದ್ದೇ ಇದೆ. ಇನ್ನು ಕೇರಳಕ್ಕೆ ಬಂದಾಗ LDF ಇದೆ, UDF ಇದೆ ಆ್ಯಂಡ್ ಬಿಜೆಪಿ ಇದೆ. LDF ಏನು ಮಾಡುತ್ತೆ, UDF ಏನು ಮಾಡುತ್ತೆ, ಬಿಜೆಪಿ ಏನಾದರೂ ಇನ್ರೋಡ್ಸ್ನ ಕ್ರಾಸ್ ಮಾಡುತ್ತಾ ನಾವು ಕಾದು ನೋಡಬೇಕಾಗಿದೆ.